Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಇವತ್ತು ಯಾವುದೇ ಒಂದು ಸೇವೆ ಅಂತ ನಿಂತ್ಕೊಂಡ್ರೆ ಮನೆ ದುಡ್ಡನ್ನು ಖರ್ಚು ಮಾಡಿ ಇವತ್ತು ಆ ಕೆಲಸ ಮುಗಿಸ್ತಕ್ಕಂಥ ವ್ಯಕ್ತಿ. ಬಹುಶಃ ಎಲ್ಲೇ ಹೋದರೂ ಕೂಡ ಇವತ್ತು ಈ ಒಂದು ಸಂಡೂರು ಪಟ್ಟಣದಲ್ಲಿ ಬಹುಶಃ ಒಂದು ದೇವಸ್ಥಾನದ ವಿಚಾರ ಆಗಿರ್ಬೋದು, ತೊಟ್ಲು ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಸಮುದಾಯ, ಈ ಜಾತಿ ಈ ಊರು ಆ ಜಾತಿ ಈ ಜಾತಿ ಅಂದನೆ ಯಾವುದೇ ಸಮುದಾಯದ ಇವತ್ತು ತಟ್ಟನೆ ಅಲ್ಲಿ ಏನಾದರೂ ಆಕಸ್ಮಿಕ ನಾನು ವಿಸಿಟ್ ಮಾಡಬೇಕಪ್ಪ, ಅಲ್ಲಿ ಆಪತ್ಕಾಲದಲ್ಲಿದೆ ಅಥವಾ ಏನಾದರೂ ಇಷ್ಟು ಅವರಿಗೆ ಬಡವರಿಗಿಂತ ಸಹಾಯ ಆಗಬೇಕಾಗಿದೆ ಅಂತಕ್ಕಂಥದ್ದು ಸ್ವಲ್ಪ ಕಿವಿಗೆ ಬಿತ್ತಂದರೆ ತಟ್ಟನೆ ಹೋಗಿ ಅಲ್ಲಿ ಒಂದಿಷ್ಟು ಸಹಕಾರ ಕೊಡ್ತಕ್ಕಂಥ ವ್ಯಕ್ತಿ. ವಿಶೇಷವಾಗಿ ಇವತ್ತು ಸಂಡೂರು ಭಾಗದಲ್ಲಿ ಭಾಳಷ್ಟು ಜನ ಸಮಾಜ ಸೇವಕರಿದ್ದಾರೆ, ಅದರಲ್ಲಿ ಕೂಡ ಗಣಿ ಮಾಲೀಕರಿದ್ದಾರೆ, ವಿಶೇಷವಾಗಿ ರಾಜಕಾರಣಿ ವ್ಯಕ್ತಿಗಳು ಕೂಡ ಇದ್ದಾರೆ. ಅದರ ಮಧ್ಯದಲ್ಲಿ ಇವತ್ತಿಗೂ ಕೂಡ ಈ ವ್ಯಕ್ತಿ ಸಂಪಾದನೆ ಮಾಡಿದ್ದು ಹಣ ಅಂತೂ ಅಲ್ಲ, ಜನಬಲದಿಂದ, ಒಂದು ಸಂಸ್ಕಾರದಿಂದ, ತಂದೆ ತಾಯಿ ಒಂದು ಏನು ಅವ್ರು ಕಲಿಸತಕ್ಕಂಥ ಸಂಸ್ಕಾರದಿಂದ ಬೆಳೆದು ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲೂ ಸಂಡೂರು ಪಟ್ಟಣದಲ್ಲಿ ಇವತ್ತು ಇವ್ರ ಹೆಸರು ಚಿರಪರಿಚಿತ ಸ್ನೇಹಿತರೆ. ಅದರಲ್ಲೂ ಕೂಡ ವಿಶೇಷವಾಗಿ ನಮಗೆ ಆಸಕ್ತಿ ಬಂದು ಇವ್ರ ಮನೆ ಹತ್ರನೂ ನನ್ನನ್ನು ಕರ್ಕೊಂಡು ಬಂದಿದ್ದು ಒಂದು ಕಾರಣ ಅಂದರೆ ಕನ್ನಡಕ್ಕೆ ಭಾಳಷ್ಟು ಆಸಕ್ತಿ ವಹಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಇಷ್ಟರ ಮಟ್ಟಿಗೆ ಸಂಡೂರು ಪಟ್ಟಣದಲ್ಲಿ ಕನ್ನಡವನ್ನು ಏನು ಕನ್ನಡದ ಗಂಧವನ್ನು ಇಲ್ಲಿ ಸುಗಂಧವನ್ನು ಹರಡಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥವ್ರು ಈ ವ್ಯಕ್ತಿ. ನಾನು ಬಂದಿರತಕ್ಕಂಥದ್ದು ಸಂಡೂರು ಪಟ್ಟಣದ ವೀರೇಶ್ ಎಂತಕ್ಕಂಥ ಸಮಾಜ ಸೇವಕರು. ಬಹುಶಃ ಅವರು ಅಲ್ಲ ಇವತ್ತು ಅಕ್ಕ ಅವರು ವಿದೇಶದಿಂದ ಬಂದು ಮಹಿಳೆಯರಿಗೆ ಅಕ್ಷರ ಜ್ಞಾನವನ್ನು ಕೊಡುವಂಥ ಪ್ರಯತ್ನ ಏನು ಮಾಡಿರಲ್ಲ. ನಿಜವಾಗ್ಲೂ ಈ ಮಾತುಗಳನ್ನ ಕೇಳಿದಾಗ ಮನುಷ್ಯನಲ್ಲಿ ಸ್ಫೂರ್ತಿ ಬರಬೇಕಂದ್ರೆ ಇಂಥ ಆದರ್ಶ ವ್ಯಕ್ತಿಗಳು ದಿನ ನಮಗೆ ಕಣ್ಣಿ ಕಾಣ್ತಾ ಇರಲ್ಲ. ಅದಕ್ಕೋಸ್ಕರ ಮನೆಯಲ್ಲಿ ವಿವೇಕಾನಂದ ಅವ್ರ ಫೋಟೋ ಇದೆ, ಬಸವೇಶ್ವರ ಅವ್ರದ್ದು ಫೋಟೋ ಇದೆ, ಪುಟ್ಟರಾಜ ಗವಾಯಿಗಳು, ಸಿದ್ದೇಶ್ವರ ಸ್ವಾಮಿಗಳು, ಅದರ ಜೊತೆಗೆ ನಮ್ಮ ತುಮಕೂರಿನ ಸಿದ್ದರಾಮಯ್ಯ ಶ್ರೀಗಳು. ಯಾಕಂದರೆ ಸಮಾಜಕ್ಕೆ ದುಡಿದಂಥ ವ್ಯಕ್ತಿಗಳ ಒಂದು ಭಾವಚಿತ್ರಗಳಿದ್ದಾಗ ಅದ್ರ ಕಡೆಗೆ ಗಮನ ಹೋಗುತ್ತೆ ಮನುಷ್ಯ. ಸಮಾಜ ಸೇವಕರು ಬಹುಶಃ ಸಮಾಜ ಸೇವಕರು ಅಂತ ಯಾಕೆ ಈ ಥರ ಡಿಸಿಗ್ನೇಷನ್ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ವೀರೇಶ್ ಅವರು ಇವತ್ತು ಸಂಡೂರು ಮೊದಲ ಬಾರಿಗೆ ಇವತ್ತು ರಾಜಕೀಯವಾಗಿ ನಾವು ತಗೊಂಡಾಗ ಆಗಿನ ಒಂದು ಟೈಮಲ್ಲಿ JDS ಅಂದರೆ ಸಂತೋಷ್ ಲಾಡ್ ಅವರ ಒಂದು ಸಹಕಾರದೊಂದಿಗೆ ಅವರ ಜೊತೆಯಲ್ಲಿ JDS ಪಕ್ಷವನ್ನು ಬೆಳೆಸ್ತಕ್ಕಂಥ ವ್ಯಕ್ತಿ. ಅವತ್ತಿಂದ ಇವತ್ತಿಗೂ ಕೂಡ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಪ್ರಾಮಾಣಿಕ ಸೇವೆ, ಪ್ರಾಮಾಣಿಕ ಸೇವೆಯಲ್ಲಿ ಗುರುತಿಸ್ತಕ್ಕಂಥ ವ್ಯಕ್ತಿ. ಇವತ್ತು ವೀರೇಶ್ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ ಅನ್ನೋಷ್ಟರ ಮಟ್ಟಿಗೆ ಕೆಲಸ ಮಾಡ್ತಕ್ಕಂಥವ್ರು. ವಿಶೇಷವಾಗಿ ಇವತ್ತು ಕನ್ನಡಕ್ಕೆ ಭಾಳಷ್ಟು ಆದ್ಯತೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಎಲ್ಲ ಹೀಗೆ ಕ್ರೋಢೀಕರಣ ಮಾಡಿ ಇಟ್ಕೊಂಡಿರತಕ್ಕಂಥದ್ದು ಬಂದವರಿಗೆ ಏನೋ ಕೊಟ್ಟು ಕಳಿಸೋದಕ್ಕಿಂತ ಪುಸ್ತಕ ವಿಷಯ ಆಧಾರಿತ ಒಂದು ಪುಸ್ತಕ ಕಳಿಸ. ಓಹೋ, ಅಂದರೆ ಪುಸ್ತಕದ ಹವ್ಯಾಸ ಬೆಳಿಬೇಕು ಪ್ರತಿಯೊಬ್ಬರಿಗೂ ಅಂತ.
ಹೀಗಾಗಿ ಸ್ನೇಹಿತರೆ, ಇವತ್ತು ನಾನು ಈ ವೀರೇಶ್ ಅವರ ಮನೆಗೆ ನಾನು ವಿಸಿಟ್ ಮಾಡಿರ್ತಕ್ಕಂಥದ್ದು. ಈಗ ಸದ್ಯ ವೀರಶೈವ ಕಲ್ಯಾಣ ಮಂಟಪದ ಒಂದು ಕಾರ್ಯಕಾರಿಣಿ ಸದಸ್ಯರಾಗಿ ಕೆಲಸ ಮಾಡ್ತಕ್ಕಂಥದ್ದು. ಬಹುಶಃ ಈಗಿನ ಒಂದು ಡಿಸಿಗ್ನೇಷನ್ ಅದು. ಆದರೆ ಅದು ಹಿಂದ್ಗಡೆ ನಾವೇನಾದರೂ ಅವರ ಸಮೀಕ್ಷೆಗೆ ಹೇಳಿದ್ರೆ ಭಾಳಷ್ಟು ಡಿಸಿಗ್ನೇಷನ್ಗಳು ಇದ್ದರೂ ಕೂಡ ಒಂದು ಡಿಸಿಗ್ನೇಷನ್ ಕೂಡ ಎಲ್ಲಿ ಬ್ಯಾನರಲ್ಲೇ ಬರಲೇ ಇಲ್ಲ. ನಾನು ಇಷ್ಟು ಕೊಟ್ಟಿದ್ದೀನಿ ಸರ್, ನಂದೊಂದು ಸ್ವಲ್ಪ ಹಾಕಿ ಫೋಟೋ, ಇಷ್ಟು ಬ್ಯಾನರ್ ಹಾಕಿವಿ ಅಂತ. ಸ್ನೇಹಿತರೆ, ಇವತ್ತು ಒಂದು ವೀರೇಶ್ ಅವರು ಕಲ್ತ್ಕೊಂಡಿದ್ದ ಜೀವನದಲ್ಲಿ ಇವತ್ತು ನಾವು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಭಗವಂತಗೆ ಗೊತ್ತಾದ್ರೆ ಬಿಡಿ ಸಾಕು ಸರ್, ಅದು ಬ್ಯಾನರ್ ಬೇಕಾಗಿದೆ ಸರ್. ಸ್ನೇಹಿತರೆ, ನನಗೂ ಆಶ್ಚರ್ಯ ಆಗಿರ್ತಕ್ಕಂಥದ್ದು ಈ ಫೋಟೋ 1991 ಇರ್ತಕ್ಕಂಥದ್ದು MI ಗೋರ್ಪಡೆ ಅವರ ಮಹಾರಾಜರ ಜೊತೆಲಿ ಇರ್ತಕ್ಕಂಥ ಫೋಟೋ. ಇದು ವೀರೇಶ್ ಅವರು ಕೂಡ ಫೋಟೋದಲ್ಲಿದ್ದಾರೆ, ಗಮನಿಸ್ಬೋದು. ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇವತ್ತು ವೀರೇಶ್ ಅವರು ಗಳಿಸಿದ್ದು ಏನಪ್ಪ ಇಷ್ಟು ಮಟ್ಟಿಗೆ ಹೆಸರು ಮಾಡಿದ್ದಾರೆ. ಒಳ್ಳೆ ದೊಡ್ಡ ಮನೆ ಕಟ್ಟಿರ್ತಾರೆ ಬಿಡ್ರಿ ವೀರೇಶ್ ಅವರೇ, ಒಳ್ಳೆ ಸಂಪಾದನೆ ಮಾಡ್ಯಾರ. ನಿಜವಾಗ್ಲೂ ಯಾವುದೋ ಒಂದಿಷ್ಟು ಚೆಕ್ ತೋರಿಸಲಿಲ್ಲ ಅವ್ರು, ನನಗೆ ಈ ಫೋಟೋಸ್ ತೋರಿಸಿದ್ರು. ಇಲ್ಲಿ ಮನೆಗೆ ಎದುರುಗಡೆ ಬರ್ತಕ್ಕಂಥ ಒಂದೇ ಎದುರಿಗೆ ಕಾಣ್ತಕ್ಕಂಥದ್ದೇ ಈ ಫೋಟೋಸ್. ನೋಡಿ ಎಷ್ಟರ ಮಟ್ಟಿಗೆ ಅವರಿಗೆ ಅಭಿಮಾನ ಇದೆ ಸರ್. ಇದು ಅವರು ಗಳಿಸಿರ್ತಕ್ಕಂಥ ಆಸ್ತಿ. ಹೀಗಾಗಿ ಭಾಳಷ್ಟು ಇಲ್ಲಿ ಪ್ರಶಸ್ತಿಗಳು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ಕೂಡ ವೀರೇಶ್ ಅವರು ಕಾಪಾಡ್ಕೊಂಡು ಬಂದಿರತಕ್ಕಂಥದ್ದು. ಎಲ್ಲ ಶೋಕೇಶಲ್ಲಿ ಇಟ್ಟಿದ್ದಾರೆ. ಬಹುಶಃ ನಿಜವಾಗ್ಲೂ ಇದು ತುಂಬಾ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಇವರು ಮಾಡಿರ್ತಕ್ಕಂಥ ಕೆಲಸಗಳಿಗೆ ಯಾವುದೇ ಕೂಡ ಇಲ್ಲಿ ಪ್ರಚಾರ ಬಯಸದೆ ಒಂದಿಷ್ಟು ಕಾರ್ಯಕ್ರಮದ ಮೂಲಕ ಬಂದಿರತಕ್ಕಂಥದ್ದು ನೋಡಿ ಸೆಲ್ ಕೊಟ್ಟಿದ್ದಾರೆ ಇವ್ರಿಗೆ. ಏನೋ ಕಷ್ಟಪಟ್ಟಿರ್ತಕ್ಕಂಥದ್ದು, ಏನೋ ಒಂದು ಅವರ ಕುಟುಂಬ ಒಂದು ಅಂಗಡಿ ಮೂಲಕ ಜೀವನ ಸಾಗಿಸ್ತಾ ಇತ್ತು ಸರ್ ನಮ್ಮದು. ಆಮೇಲೆ ಬರ್ತಾನೆ ನಾವು ಕೂಡ ಏನೋ ಒಂದಿಷ್ಟು ತಿಳುವಳಿಕೆ ಆದಾಗ ಒಂದಿಷ್ಟು ಎಜುಕೇಷನ್ ಪಡೆದ್ವಿ. ಇವತ್ತು ತಂದೆ ತಾಯಿ ಏನು ಸಂಸ್ಕಾರ ಕಲಿಸಿದರೆ ಸಂಸ್ಕಾರನೇ ಕಾರಣ ಅಂತ ನಾವು ಕೇಳಿದ್ವಿ ಅವರಿಗೆ. ಸರ್, ಇವತ್ತು ಯಾರಾದರೂ ನೀವು ಶಾಲೆಯಲ್ಲಿ ಓದಬೇಕಾದ್ರೆ ಯಾರು ನಿಮಗೆ ಇಷ್ಟೆಲ್ಲ ಮಾರ್ಗದರ್ಶಿಗಳು ಅಂದರೆ ನಿಜವಾಗ್ಲೂ ಹೇಳ್ತಾರೆ ಸ್ನೇಹಿತರೆ, ಇವತ್ತಿನ ಯುವಕರು ತಂದೆ ತಾಯಿನೂ ಮರಿತಾರೆ, ಟೀಚರ್ಸ್ನೂ ಮರಿತಾರೆ, ಶಿಕ್ಷಕರನ್ನೂ ಮರಿತಾರೆ. ಅಷ್ಟೇ ಯಾಕೆ ಮಠ ಮಾನ್ಯಗಳಿರ್ತಕ್ಕಂಥ ಸ್ವಾಮೀಜಿಗಳು, ಗುರುಗಳನ್ನ ಕೂಡ ಮರೆತು ಇವತ್ತು ಜೀವನ ಮಾಡ್ತಕ್ಕಂಥ ಅದೆಷ್ಟು ಕೆಲವು ಯುವಕರಿದ್ದಾರೆ. ಅದರ ಮಧ್ಯದಲ್ಲಿ ಇವತ್ತು ವೀರೇಶ್ ಅವರು ಇವತ್ತು ಇಷ್ಟರ ಮಟ್ಟಿಗೆ ಜೀವನ ಸಾಗಿಸಿದ್ರು ಕೂಡ ಅವರ ಗುರುಗಳನ್ನ ಬಿಟ್ಕೊಡ್ಲಿಲ್ಲ. ಇವತ್ತು ನಮಗೆ ಸಂಸ್ಕಾರ ಬಂದಿದ್ದು ತಂದೆ ತಾಯಿ ಮತ್ತು ನಾವೇನು ವಿದ್ಯೆ ಕಲ್ತ್ಕೊಂಡಿದ್ವಿ ನಮ್ಮ ಗುರುಗಳು. ಇವತ್ತು ಸಂಡೂರು ಭಾಗದಲ್ಲಿ ಮಸೂತಿ ಸಾರ್ ಅಂತ ಇರ್ಬೋದು, ಬೇಕಾದಷ್ಟು ಗುರುನಾಥ ಸಾರ್ ಅಂತ ಇರ್ಬೋದು, ಭಾಳಷ್ಟು ಜನಕ್ಕೆ ನಾವು ಅವರ ಒಂದು ಹಾವಭಾವಗಳನ್ನು ಕಾಪಿ ಮಾಡಿ ಅವರ ಒಂದು ನಡವಳಿಕೆಗಳನ್ನು ನಾವು ಕಲ್ತ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಕ್ಕೆ ಇಷ್ಟು ಸಾಧ್ಯ ಅಂತ ಒಂದು ಅವರು ಪಡೆದಿರ್ತಕ್ಕಂಥ ವಿದ್ಯೆ, ಈಗ ಅವರು ಇಟ್ಟಿರ್ತಕ್ಕಂಥ ಅಭಿಮಾನ ನೋಡಿದ್ರೆ ನಿಜವಾಗ್ಲೂ ಒಂದಿಷ್ಟು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಂದ್ರೆ ವೀರೇಶ್ ಅವರ ಒಂದು ಸಾಕ್ಷಿ ಅಂತಕ್ಕಂತ ಹೇಳ್ಬೋದು. ಹೀಗಾಗಿ ನಮ್ಮ ಜೊತೆ ವೀರೇಶ್ ಸರ್ ಕೂಡ ಇದ್ದಾರೆ, ಮಾತಾಡ್ಸ್ತಾ ಹೋಗ್ತೇನೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಇಂದು ನಿಜವಾಗ್ಲೂ ಅಪ್ಪು ಟಿ ವಿ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಮಾಧ್ಯಮದವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಆಚರಣೆಯಲ್ಲಿ ವಿಶೇಷವಾಗಿ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿರುವಂಥ ಅತಿ ಕೆಳವರ್ಗದಿಂದ ಹಿಡಿದು ಉನ್ನತ ವರ್ಗದವರಿಗೆ ಸನ್ಮಾನವನ್ನು ಮಾಡುವಂಥ ಕೆಲಸ. ಅಂದರೆ ಒಬ್ಬ ಜನಸಾಮಾನ್ಯ ಕೆಲಸವನ್ನು ಮಾಡುವಂಥ ಸಮಾಜ ಸೇವಕರು ಅವ್ರು ಯಾರೇ ಇರಲಿ, ಒಬ್ಬ ಅಂಗನವಾಡಿ ಕಾರ್ಯಕರ್ತರೇ ಇರಲಿ, ಅಧಿಕಾರಿಗಳಿರಲಿ, ವೈದ್ಯಾಧಿಕಾರಿಗಳಿರಲಿ, ಅವರನ್ನು ಗುರುತಿಸುವಂಥ ಕೆಲಸ, ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರುವಂಥ ವ್ಯಕ್ತಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಏನಿದೆ ಅಲ್ಲ, ನಿಜವಾಗ್ಲೂ ಖುಷಿ ತರುವಂಥ ಕೆಲಸ. ಆ ವ್ಯಕ್ತಿ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ತಾ ಇರ್ತಾನೆ. ಆದರೆ ಇಂಥ ಮಾಧ್ಯಮದ ಮುಖಾಂತರ ಅವರನ್ನು ಗುರುತಿಸಿ ಒಂದು ವೇದಿಕೆಗೆ ತರಿಸಿ ಒಬ್ಬ ನಾಗರಿಕರ ಮುಖಾಂತರ ಸನ್ಮಾನವನ್ನು ಮಾಡಿಸುವಂಥ ಹಿರಿಯರ ಮುಖಾಂತರ ಅಥವಾ MLA MP ಗಳ ಮುಖಾಂತರ ಗುರುಗಳ ಮುಖಾಂತರ ಸನ್ಮಾನ ಮಾಡಿಸುವಂಥ ಕೆಲಸ ಏನಿದೆಯಲ್ಲ, ಅವರಿಗೆ ನಿಜವಾಗ್ಲೂ ನನ್ನ ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳು. ನನಗೆ ನಮ್ಮ ಗುರುಗಳು ತಂದೆ ತಾಯಿಗಳು ಹಾಕಿಕೊಟ್ಟಂಥ ದಾರಿ ನಮಗೆ ನಿಜವಾಗಲೂ ಹೆಜ್ಜೆ ಹೆಜ್ಜೆಗೂ ನಾನು ಯಾವಾಗಲೂ ಸ್ಮರಣೆ ಮಾಡೋದು ತಂದೆ ತಾಯಿಗಳ ಜೊತೆಗೆ ಮೊದಲೇದು ಗುರುಗಳನ್ನ. ಇಲ್ಲಿ ನನಗೆ ವಿದ್ಯೆ ದಾನವನ್ನು ಮಾಡಿದಂಥ ಮಸೂತಿ ಸರ್ ಇರ್ಬೋದು, ಗುರುನಾಥ ಇನಾಮದಾರ್ ಸರ್ ಇರ್ಬೋದು, ಗುರುನಾಥರಾವ್ ಸರ್ ಇರ್ಬೋದು, ಪಾಂಡು ಸರ್ ಇರ್ಬೋದು, ಲಕ್ಷ್ಮಣ್ ಸರ್ ಇರ್ಬೋದು, ಅನೇಕ ಜನ ನಮಗೆ ವಿದ್ಯಾದಾನ, ಎಸ್ಪೆಷಲಿ ಸಮಾಜ ಸೇವೆಯಲ್ಲಿ ಅನೇಕ ಜನ ನಮಗೆ ಪ್ರೇರಣೆಯನ್ನು ಮಾಡಿದ್ದಾರೆ. ನಿಜವಾಗ್ಲೂ NSSನಲ್ಲಿ ಕರ್ಮಕಾರ್ ಸರ್ ಅಂತಂದೇಳಿ, ಕರ್ಮಕಾರ್ ಸರ್ಲಿಂದ ನಾವು ಕಲ್ತಿದ್ದು ಭಾಳ ಇದೆ. ವಿದ್ಯೆ ನಮಗೆ ಕಡಿಮೆ ಇರ್ಬೋದು, ಆದರೆ ಸಮಾಜ ಸೇವೆಯಲ್ಲಿ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕಾದ್ರೆ ಯಾವ ರೀತಿ ನಾವು ಇರಬೇಕು, ಬದುಕಿನ ಜೀವನದಲ್ಲಿ ಬದುಕನ್ನು ಯಾವ ರೀತಿ ಕಟ್ಟಿಗೆಬೇಕು ಅಂತಂದೇಳಿ ತೋರಿಸೋರು ಅನೇಕ ಜನ ಗುರುಗಳು. ನಾನು ಗುರುಗಳನ್ನ ಯಾವಾಗಲೂ ಸ್ಮರಣೆಯನ್ನು ಮಾಡ್ತೀನಿ. ಈ ಒಂದು ದಿಸೆಯಲ್ಲಿ ಯುವಕರಿಗೆ ಒಂದು ನಾನು ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟ ಏನಂದರೆ, ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ, ನಮ್ಮ ಜೊತೆಗೆ
ನಮ್ಮ ಕೆಳಗಿರುವಂಥ ಜನರಿಗೆ ನಮ್ಮಿಂದ ಏನಾದರೂ ಒಂದು ಸೇವೆ, ಅದು ರಸ್ತೆಯಲ್ಲಿ ಬಿದ್ದಿರುವ ಬಾಳೆಹಣ್ಣಿನ ಸಿಪ್ಪೆಯನ್ನು ಎತ್ತಿ ಬೇರೆ ಕಡೆ ಹಾಕೋದಾಗಿರೋದ್ರಿಂದ ಹಿಡಿದು ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸಮಾಜಕ್ಕೆ ಏನಾದರೂ ಒಂದಿಷ್ಟು ಇಲ್ಲದವರಿಗೆ ಸಹಾಯ ಮಾಡೋದರಿಂದ ಭಗವಂತನ ಅಲ್ಲಿ ನೋಡಬೇಕು ನಾವು. ಇದ್ದವರಿಗೆ ದೇವಸ್ಥಾನಕ್ಕೆ ಹೋಗಿ ದೇಣಿಗೆ ಕೊಡೋದಕ್ಕಿಂತ ಇಂಪಾರ್ಟೆಂಟು ಇಲ್ಲದವರಿಗೆ ಅನ್ನದಾನವನ್ನಾಗಿರ್ಬೋದು, ವಿದ್ಯಾದಾನವನ್ನಾಗಿರ್ಬೋದು, ಬೇರೆ ರೀತಿ ಯಾವುದೇ ದಾನವನ್ನು ನೀವು ಮಾಡಿದಲ್ಲಿ ಅದು ಸಮಾಜದ ಸೇವೆಯ ಜೊತೆಗೆ ಭಗವಂತನಿಗೆ ಮುಟ್ಟುತ್ತೆ ಅನ್ನೋದು ನನ್ನ ಕಲ್ಪನೆ. ಇಲ್ಲೊಂದು ಪ್ರಶ್ನೆ ಕೇಳಿದ್ರು, ನೀವು ಎಲ್ಲೂ ಬ್ಯಾನರ್ನಲ್ಲಾಗಲಿ ಇನ್ನೊಂದಲ್ಲಿ ಗುರ್ಸ್ಕೊಳ್ತಿಲ್ಲ ಯಾಕೆ? ನನ್ನ ಸಮಾಜ ಸೇವೆ ತಮಗೆ ಗೊತ್ತಿರುವ ಹಾಗೆ ನನಗೆ ವಿಶೇಷವಾಗಿ NSSನಲ್ಲಿ ರಾಜ್ಯ ಪ್ರಶಸ್ತಿ ದೊರೆತಾಗ ಸನ್ಮಾನ್ಯ ಅಂದಿನ M.A. ಗೋರ್ಪಡೆ ಅವರು, ಈ ಭಾಗದ ಜನಪ್ರಿಯ ಶಾಸಕರು ಮತ್ತು ಸ್ಮೈಲ್ ಸಂಸ್ಥೆಯ ಸಂಸ್ಥಾಪಕರು, ಅವರು ನನಗೊಂದು ಪ್ರಶ್ನೆಯನ್ನು ಮಾಡಿದ್ರು. ಆ ಅವಾರ್ಡ್ನ ನನ್ನ ಕಾಲೇಜು ಫಂಕ್ಷನ್ನಲ್ಲಿ ಕೊಟ್ಟಾಗ ಅವರೊಂದು ಪ್ರಶ್ನೆ ಮಾಡಿದರು, ಮುಂದೇನು? ಈ ರಾಜ್ಯ ಪ್ರಶಸ್ತಿ ನಿನಗೆ ಸಿಕ್ಕಿದೆ, ಮುಂದೇನು ಅಂತ ಪ್ರಶ್ನೆ ಮಾಡಿದರು. ನಾನು ಹೇಳಿದೆ, ನನ್ನ ಜೀವನದಲ್ಲಿ ಸಮಾಜ ಸೇವೆ ಇರೋವರೆಗೂ, ಶಕ್ತಿ ಇರುವವರೆಗೂ ಭಗವಂತ ಎಲ್ಲಿವರೆಗೂ ಕೊಟ್ಟಿರ್ತಾನೋ ಅಲ್ಲಿವರೆಗೂ ನನ್ನ ಶಕ್ತಿ ಮೀರಿ ಸಮಾಜಕ್ಕೆ ಒಂದಿಷ್ಟು ಕೆಲಸವನ್ನು ಮಾಡ್ತೇನೆ ಅಂತ ಅವತ್ತು ಕೊಟ್ಟಂಥ ಮಾತು, M.A. ಗೋರ್ಪಡೆಯವರಿಗೆ ಕೊಟ್ಟಂಥ ಮಾತು. ಇದಕ್ಕೆ ಕಾರಣ ನನ್ನ ಗುರುಗಳು ಅಂತ ನಾನು ಹೇಳಿದ್ದೀನಿ. ಪದೇ ಪದೇ ಅದೇ ಶಬ್ದವನ್ನು ನನ್ನ ಬಾಯಲ್ಲಿ ಬರುತ್ತೆ. ನಾನು ಯುವಕರಲ್ಲಿ ಕೇಳೋದೇನೆಂದರೆ, ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ನೀವು ಓದಲೇಬೇಕು, ಆದರೆ ಅದರ ಜೊತೆಯಲ್ಲಿ ಸಂಸ್ಕಾರದ ಕಡೆಗೂ ಸಹ ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕು ಅಂತಂದೇಳಿ ಒಂದು ಕಿವಿ ಮಾತು. ಅದರ ಜೊತೆಯಲ್ಲಿ ಸಮಾಜದ ಎಲ್ಲ ಕಾರ್ಯಕ್ರಮಗಳಲ್ಲಿ, ನಿಮ್ಮ ಕುಟುಂಬದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಮಾಜ ಸೇವೆಯನ್ನು ಮಾಡುವಂಥ ಪ್ರೇರಣೆಯನ್ನು ನೀವು ಮಾಡ್ಕೋಬೇಕು. ಮನಸ್ಸಿನಲ್ಲೇ ಪ್ರೇರಣೆಯನ್ನು ಮಾಡಿಕೊಂಡು ನೀವು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಒಂದು ವ್ಯಕ್ತಿಯಾಗಿ ಬದುಕ್ರಿ ಅಂತಂದೇಳಿ. ನಮ್ಮ ಅಪ್ಪುಟಿಯವರು ಪ್ರಶ್ನೆ ಏನಂದರು, ಇದಕ್ಕೆಲ್ಲ ನೀವು ಹೇಗೆ ಹಣಕಾಸು ಅಂತಂದು ಕೂಡ ಪ್ರಶ್ನೆ ಮಾಡಿದರು. ನಾನೇನು ಅಗರ್ಭ ಶ್ರೀಮಂತ ಅಲ್ಲ. ನಾವು ನಮ್ಮ ತಂದೆ ತಾಯಿ ಒಂದು ದಿನಸಿ ಅಂಗಡಿಯನ್ನು ಇಟ್ಟುಕೊಂಡು, ಒಂದು ಸ್ವೀಟ್ ಅಂಗಡಿಯನ್ನು ಇಟ್ಟುಕೊಂಡು ಜೀವನ ಮಾಡ್ತಾ ಅವರ ಕಾಯಕ ಪ್ರಜ್ಞೆ ನನ್ನ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯತೆಯನ್ನು ಮಾಡಿದೆ. ಅವರು ನಿಜವಾಗ್ಲೂ ನಮ್ಮ ತಂದೆಯವರು ಯಾವ ರೀತಿ ಅಂದರೆ ದುಡಿದು ತಿನ್ನುವಂಥ ಕೆಲಸ, ಕಾಯಕ ಇಲ್ಲದಲ್ಲೇ ಅವರು ಕೊನೆಯವರೆಗೂ ಕಾಯಕದಲ್ಲೇ ಅವರು ಮರಣವನ್ನು ಕಂಡಂಥವ್ರು. ಅಂಥ ಒಂದು ಸಂಸ್ಕಾರದಲ್ಲಿ ನಮಗೆ ತಂದೆ ತಾಯಿಗಳು ಯಾರಿಗೂ ಯಾವತ್ತೂ ಒಂದಿಷ್ಟು ಕಿಂಚಿತ್ತು ನೋವಾಗಲಾರ್ದಂಗೆ ನಮ್ಮನ್ನು ಬೆಳೆಸಿದ್ರು. ಒಂದು ನಮಗೆ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಕಾರಣೀಭೂತರು ಯಾರ್ಯಾರಂದರೆ ತಂದೆ ತಾಯಿಗಳೇ. ಅದರ ಜೊತೆಯಲ್ಲಿ ಗುರುಗಳ ಮಾರ್ಗದರ್ಶನ, ಅದರ ಜೊತೆಯಲ್ಲಿ ನಾನು ವಿಶೇಷವಾಗಿ ನಮ್ಮನ್ನು ಬೆಳಕಿಗೆ ತಂದಂಥ ಸೇವೆಗಳು ಯಾವಪ್ಪ ಅಂದರೆ, ಒಂದು ಕಡೆಗೆ ಕಾಲೇಜಿನಲ್ಲಿ NSS ಆದರೆ NCC ಆಗಿರ್ಬೋದು, NCC B ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅಥವಾ ಅನೇಕ ಕಾಲೇಜು ಮತ್ತು ಶಾಲೆಗಳಲ್ಲಿ ಅನೇಕ ಸ್ಪರ್ಧೆಗಳಲ್ಲಿ ನಾವು ಎಲ್ಲದರಲ್ಲೂ ಭಾಗವಹಿಸ್ತಿದ್ವಿ. ಅದು ಒಂದು ಕಡೆಗೆ ಪ್ರೇರಣೆ. ಆದರೆ ಮುಂದಿನ ದಿನಗಳಲ್ಲಿ ನಾನು ರೋಟ್ರಿ ಮತ್ತು ರೋಟ್ರಾಕ್ಟರ್ ಸಂಸ್ಥೆಯನ್ನು ಸೇರಿಕೊಂಡೆ. ರೋಟ್ರಿಯಲ್ಲಿ ನಿಜವಾಗ್ಲೂ ಭಾಳಷ್ಟು ಜನಕ್ಕೆ ಸಂಘ ಸಂಸ್ಥೆಗಳು ಅಂದರೆ ಏನಾಗಿದೆ ಅಂದರೆ, ಏನಾದರೂ ಆದಾಯ ಬರೋಂಗಿದ್ರೆ ಆ ಸಂಘ ಸಂಸ್ಥೆಗಳನ್ನ ಸೇರ್ತಾರೆ. ರೋಟ್ರಿಯಲ್ಲಿ ಏನಿದೆ ಅಂದರೆ, ನಾವು ದುಡಿದಂಥ ದುಡ್ಡಿನಲ್ಲಿ ಒಂದಿಷ್ಟು ಭಾಗವನ್ನು ರೋಟ್ರಿ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಕಳಿಸಿಬಿಟ್ಟು ಆ ಸಂಸ್ಥೆಯ ಮುಖಾಂತರ, ಅಂದರೆ ಇವತ್ತು ಉದಾಹರಣೆಗೆ ಪೋಲಿಯೋ ಪ್ಲಸ್ ಕಾರ್ಯಕ್ರಮ ಏನಿದೆ ಅಲ್ಲ, ಪೋಲಿಯೋ ಪ್ಲಸ್ ಲಸಿಕೆಯನ್ನು ಸರ್ಕಾರ ಕೊಡ್ತಾ ಇಲ್ಲ. ಸರ್ಕಾರದ ಮುಖಾಂತರ ರೋಟ್ರಿ ಸಂಸ್ಥೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ಪ್ರಪಂಚಕ್ಕೆ ಇವತ್ತು ಲಸಿಕೆಯನ್ನು ಯಾರಾದರೂ ಕೊಡ್ತಾ ಇದ್ದಾರೆ ಅಂದರೆ ಅದು ರೋಟ್ರಿ ಸಂಸ್ಥೆ. ಆ ಸಂಸ್ಥೆಯಲ್ಲಿ ಸುಮಾರು 25 ವರ್ಷ ನಾನು ರೋಟ್ರಿ ಸಂಸ್ಥೆಯಲ್ಲಿ ಸದಸ್ಯನಾಗಿ, ಅಧ್ಯಕ್ಷನಾಗಿ, ಅಸ್ಟೇಟ್ ಗವರ್ನರ್ ಆಗಿ ಅನೇಕ ಹುದ್ದೆಗಳನ್ನು, ರೋಟ್ರಿ ಶಾಲೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ರೋಟ್ರಿ ಟ್ರಸ್ಟ್ನಲ್ಲಿ ಟ್ರೆಜರರ್ ಆಗಿ ಅನೇಕ ಕಾರ್ಯಕ್ರಮಗಳನ್ನು ನಿಭಾಯಿಸಿದ್ದೀನಿ. ಯಾಕೆಂದರೆ ರೋಟ್ರಿ ಸಂಸ್ಥೆಯಲ್ಲಿ ಮಾಡಿದಂಥ ಸೇವೆ ನಮ್ಮ ಜೀವನದಲ್ಲಿ ಬಹಳ ತೃಪ್ತಿಯನ್ನು ಕೊಟ್ಟಿದೆ. ಅದರ ಜೊತೆಯಲ್ಲಿ ನನ್ನ ಪತ್ನಿಯಾದ ಶಿವಲೀಲನ್ನು ಸಹ ನಾನು ರೋಟ್ರಿ ಸಂಸ್ಥೆಯಲ್ಲಿ ಸೇರ್ಪಡೆ ಮಾಡಿಕೊಂಡು ಅವಳನ್ನು ಸಹ ಸಮಾಜ ಸೇವೆಗೆ ತೊಡಗಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ, ಅವಳು ರೋಟ್ರಿ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿ, ಜಿಲ್ಲಾ ಮಟ್ಟದಲ್ಲಿ
ಅನೇಕ ಹುದ್ದೆಗಳನ್ನು ನಿಭಾಯಿಸಿದಂಥದ್ದು ಉದಾಹರಣೆಗಳು ಇದೆ, ತಮಗೆಲ್ಲ ಗೊತ್ತಿರುವಂಥ ವಿಷಯ. ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಾವು ಎಂ.ಐ. ಗೋರ್ಪಡೆಯವರು ಇದ್ದ ಕಾಲದಿಂದಲೂ ನಾವು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಸೇವೆಯನ್ನು ನಾವು ವಿದ್ಯಾರ್ಥಿ ಜೀವನದಿಂದಲೇ ನಾವು ತೊಡಗಿಸ್ಕೊಂಡ್ವಿ. ಅಂದಿನ ದಿನದಲ್ಲೇ ಎಂ.ಐ. ಗೋರ್ಪಡೆಯವರ ಕಾಲದಲ್ಲಿ ಇಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗುತ್ತೆ. ಮೃತ್ಯುಂಜಯ ವರಿಕೇರಿಯವರು, ಮಸೂತಿ ಸರ್ ಅವರು, ಗುರುನಾಥ್ ಇನಾಮದವರು, ಅನೇಕ ಶಾಂತಿನಾಥ್ ದಿಬ್ಬದವರಿಂದ ಹಿಡಿದು ಅನೇಕ ಗಣ್ಯಮಾನ್ಯವರು ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡ್ರು. ಅವತ್ತಿನ ದಿನ ಜಿಲ್ಲಾ ಸಮ್ಮೇಳನ ರಾಜ್ಯ ಸಮ್ಮೇಳನದ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಅಂದಿನ ಸಾಹಿತ್ಯ ಸಮ್ಮೇಳನದಲ್ಲಿ ಹಾಮಾನಾಯಕ್ ಅವರು ಭಾಗವಹಿಸಿದರು. ಅಂದಿನಿಂದ ನಮಗೆ ಪ್ರೇರಣೆ ಆಯಿತು, ಕನ್ನಡ ಸಾಹಿತ್ಯದ ಬಗ್ಗೆ ಪ್ರೇರಣೆ ಆಯಿತು. ಅಂದಿನಿಂದ ಇಲ್ಲಿವರೆಗೂ ಉಸಿರಿರೋವರೆಗೂ ಕನ್ನಡ ಸೇವೆಯನ್ನು ಮಾಡ್ತೇನೆ. ಇಂದಿನ ದಿನ ಸೊಂಡೂರಿನಲ್ಲಿ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿ, ಅಜೀವ ಸದಸ್ಯರಾಗಿ, ದತ್ತಿದಾನಿಗಳಾಗಿ, ಅದರ ಜೊತೆಯಲ್ಲಿ ನೀವು ಕೊಟ್ಟಂಥ ಅಧಿಕಾರ, ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸಂಘಟನಾ ಕಾರ್ಯದರ್ಶಿಗಳಾಗಿ ನಾವು ನಾಗನಗೌಡರ ಕೈಬಲವನ್ನು ಪಡಿಸುತ್ತಾ ಚೂರ್ನೂರಿನಲ್ಲಿ ತಾಲೂಕು ಸಮ್ಮೇಳನವನ್ನು ಆಯೋಜನೆ ಮಾಡಿದ್ವಿ. ಅದಕ್ಕಿಂತ ಪೂರ್ವದಲ್ಲಿ ಅನೇಕ ತಾಲೂಕು ಸಮ್ಮೇಳನಗಳು ಯಶಸ್ವಿಯಾಗಿ ಸೊಂಡೂರು ತಾಲೂಕಿನಲ್ಲಿ ನಡೆದಿದ್ದಾವೆ. ಆದರೆ ವಿಶೇಷವಾಗಿ ಚೂರ್ನೂರು ಭಾಗದಲ್ಲಿ ಮಾಡಿದಾಗ, ಯಾಕೆಂದರೆ ಗ್ರಾಮೀಣ ಜನರಿಗೆ ಕನ್ನಡದ ಸೊಗಡನ್ನು ಮುಟ್ಟಿಸುವಂಥ ಕನ್ನಡದ ಒಂದು ಜ್ಞಾನವನ್ನು ನೀಡುವಂಥ ಕೆಲಸವನ್ನು ನಾಗನಗೌಡರು ಒತ್ತಾಯದಿಂದ ಮಾಡಿದರು. ಇವತ್ತು ಸೊಂಡೂರಿನಲ್ಲೇ ಚೂರ್ನೂರು ಸಮ್ಮೇಳನ ಭಾಳ ವಿಶೇಷವಾಗಿ ಅರ್ಥಪೂರ್ಣವಾಗಿ ನಾವು ಆಯೋಜನೆಯನ್ನು ಮಾಡಿದ್ವಿ. ಅಂದಿನ ದಿನ ಮಾನ್ಯ ಜನಪ್ರಿಯ ಶಾಸಕರು ತುಕಾರಾಮ್ ಅವರು ಉದ್ಘಾಟನೆ ಮಾಡಿದರು. ಅವತ್ತಿನ ದಿನ ಶ್ರೀರಾಮುಲವರು ಆರೋಗ್ಯ ಸಚಿವರಾಗಿದ್ದರು, ಅವರೂ ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ವೆಂಕಟರಾವ್ ಗೋರ್ಪಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಅನೇಕ ಸಾಹಿತಿಗಳು, ವಿಶೇಷವಾಗಿ ಸಾಹಿತಿಗಳು ಸಹ ಪಾಲ್ಗೊಂಡರು. ಬಹಳ ಮುಖ್ಯವಾಗಿ ಸೊಂಡೂರಿನಲ್ಲಿ ಸಾಹಿತ್ಯ ಆಸಕ್ತರು ಎಷ್ಟು ಜನ ಇದ್ದಾರೆ ಅಂದರೆ, ಒಂದು ತಾಲೂಕು ಸಮ್ಮೇಳನದಲ್ಲಿ ಸುಮಾರು 1,00,000 ರೂಪಾಯಿ ಪುಸ್ತಕಗಳು ಮಾರಾಟ ಆಗುತ್ತೆ ಒಂದು ದಿನದ ಕಾರ್ಯಕ್ರಮದಲ್ಲಿ. ಪ್ರಸನ್ನ ಅಂತಂದೇಳಿ ಪುಸ್ತಕ ಅಂಗಡಿಯ ವ್ಯಾಪಾರಿ ಒಬ್ಬರು ಕೊಟ್ಟೂರಿನವ್ರು ಬಂದು ಹೇಳ್ತಾರೆ ನಮ್ಮ ಸಮ್ಮೇಳನದ ಕೊನೆಯ ಗಳಿಗೆಯಲ್ಲಿ, ನಾವು ಇಂಥ ಸಮ್ಮೇಳನ ನೀವು ಹೋಬಳಿ ಮಟ್ಟದಲ್ಲಿ ಸಮ್ಮೇಳನವನ್ನು ಮಾಡಿದಾಗ ಪುಸ್ತಕದ ಬಗ್ಗೆ, ಕನ್ನಡ ಪುಸ್ತಕಗಳ ಬಗ್ಗೆ ಎಷ್ಟು ಅಭಿಮಾನ ಇದೆ ಜನರಿಗೆ, ಕೊಂಡ್ಕೊಂಡ್ರು ಅಂತಂದೇಳಿ. ಅದು ಹೆಚ್ಚಾಗಿ ಹೋಬಳಿ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಆದಂಥ ಒಂದು ಸಮ್ಮೇಳನದಲ್ಲಿ ಅತಿ ಹೆಚ್ಚು 1,00,000 ಪುಸ್ತಕಗಳು ಮಾರಾಟ ಮಾಡೋದಂದರೆ ಸುಲಭವಾದಂಥ ಕೆಲಸ ಅಲ್ಲ. ಇಲ್ಲಿ ಸೊಂಡೂರು ತಾಲೂಕಿನಲ್ಲಿ ನಿಮ್ಮದೇ ಆದಂಥ ಒಂದು ಕನ್ನಡ ಸಾಹಿತ್ಯ ಪರಿಷತ್, ಕನ್ನಡದ ಒಂದು ಅಭಿಮಾನ ಇದೆ ಅನ್ನುವಂಥ ಒಂದು ಮೆಚ್ಚುಗೆಯನ್ನು ಮಾತುಗಳನ್ನ ಹೇಳಿ ಅವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಕೃತಜ್ಞತೆಯ ಪತ್ರವನ್ನು ಸಹ ಬರೀತಾರೆ ಅವತ್ತಿನ ದಿನ. ಇದೆಲ್ಲ ಒಂದು ಕಡೆಗೆ ನಾನು ಹೇಳ್ದಂಗೆ ನಮ್ಮ ಗುರುಗಳ ಪ್ರೇರಣೆ. ಅದರ ಜೊತೆಯಲ್ಲಿ ಇಂದು ಕನ್ನಡ ಸಾಹಿತ್ಯ ಪರಿಷತ್ತು ಹೆಮ್ಮರವಾಗಿ ಬೆಳೆದಿದೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ದಾನಿಗಳನ್ನು ಒದಗಿಸಿಕೊಟ್ಟಂಥ ಸಾಹಿತ್ಯ ಪರಿಷತ್ತು ಯಾವುದಾದ್ರೂ ಇದೆ ಅದು ಸೊಂಡೂರಿನ ಸಾಹಿತ್ಯ ಪರಿಷತ್ತು. ಇವತ್ತು ಸೊಂಡೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನದೇ ಆದಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿದೆ. ಅನೇಕ ಜನರಿಗೆ ಗೌರವ ಸನ್ಮಾನಗಳನ್ನು ವಿ ಟಿ ಕಾಳೆಯವರು ಇರ್ಬೋದು, ವಿ ಟಿ ಕಾಳೆಯವರು ನಮಗಿಲ್ಲಿ ಮಾರ್ಗದರ್ಶಕರಾಗಿದ್ದಾರೆ. ಆಮೇಲೆ ಮಸೂತಿ ಸರ್ ಅವರು, ಸಿಗ್ಗಾವಿ ಸರ್ ಅವ್ರನ್ನ, ಇವ್ರನ್ನೆಲ್ಲ ಸ್ಮರಣೆ ಮಾಡಲೇಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ದುಡಿದವರು ಅನೇಕ ಜನ ಹಿರಿಯರಿದ್ದಾರೆ. ಋಷಿವೇಂದ್ರ ಆಚಾರ್ಯ ಅವರು ಇರ್ಬೋದು, ಅಯ್ಯೂಬ್ ಅವರು ಇರ್ಬೋದು, ಅನೇಕ ಜನ. ನಾವು ಒಂದೇ ಅಲ್ಲ, ಈಗ ಹೆಮ್ಮರವಾಗಿ ಬೆಳೆದಾಗ ನಾವು ಕಾಣ್ತೀವಿ, ಅದರ ಹಿಂದೆ ಎಲೆಮರೆ ಕಾಯಿಯಂತೆ ಅನೇಕ ಜನ ಈ ಕನ್ನಡದ ತೇರನ್ನು ಎಳೆದಿದ್ದಾರೆ. ಅವರೆಲ್ಲರಿಗೂ ಒಂದು ರೀತಿಯಿಂದ ನನ್ನ ವೈಯಕ್ತಿಕವಾಗಿ ಕೃತಜ್ಞತೆಗಳು. ಅದರ ಜೊತೆಯಲ್ಲಿ ಸನ್ಮಾನ್ಯ ಇ ತುಕಾರಾಮ್ ಅವರು ಕನ್ನಡದ ಅಭಿಮಾನಿಗಳು. ಅವರೂ ಸಹ ತಮ್ಮ ಸರ್ಕಾರದಿಂದ ಅನುದಾನವನ್ನು ಹಾಕಿ ಈಗ ಕನ್ನಡ ಭವನವನ್ನು ಕೃಷ್ಣನಗರದ ವ್ಯಾಪ್ತಿಯಲ್ಲಿ ಬರುವಂಥ ದೌಲತ್ಪುರ ರಸ್ತೆಯಲ್ಲಿ ಈಗಾಗಲೇ ಒಂದು ಹಂತದ ಒಂದು ಮಾಡಿಯನ್ನು ನಾವು ಈಗಾಗಲೇ ಪೂರೈಸಿದ್ದೀವಿ. ಸುಮಾರು 1,60,60,00,000 ರೂಪಾಯಿಗಳೆಲ್ಲ ಒಂದು ಅಂದಾಜಿನಲ್ಲಿ ಇವತ್ತು ಒಂದು ಭವನವನ್ನು ನಿರ್ಮಾಣ ಮಾಡಿದ್ವಿ. ಇನ್ನು ಮೇಲೆ ನಮಗೆ ಸಭಾಭವನವಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಮಾನ್ಯ ಜನಪ್ರಿಯ ಸಂಸದರು ಈಗಾಗಲೇ ಅದರ ಒಂದು ಅನುದಾನಕ್ಕಾಗಿ ಕಾಯ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಆ ಕನ್ನಡ ಭವನ ಪೂರ್ಣಗೊಳ್ಳಲಿದೆ. ಅನೇಕ ವಿದ್ಯಾರ್ಥಿಗಳಿಗೆ NSS ಶಿಬಿರಗಳಿಗೆ ನನ್ನನ್ನು ಕರೀತಿರ್ತಾರೆ. ಯಾಕೆಂದರೆ ಈ ಭಾಗದಲ್ಲಿ NSSಲಿಂದ ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥ ಮೊದಲೇ ವ್ಯಕ್ತಿ ನಾನು.
ನಾನು ಅನ್ನೋದಕ್ಕಿಂತ ಅದಕ್ಕೆ ಕಾರಣೀಭೂತರು ನಮ್ಮ ಅರುಣ್ ಡಿ ಕರ್ಮಕರ್ ಅವರು. ಅರುಣ್ ಡಿ ಕರ್ಮಕರ್ ಅವರು ಸಮಾಜ ಸೇವೆಯಲ್ಲಿ ಮತ್ತೊಂದು ಅವರು ಸಹ ಅನೇಕ ವಿದ್ಯಾರ್ಥಿಗಳಿಗೆ ಬೇಕಾದಷ್ಟು ಸಹಾಯವನ್ನು ಮಾಡಿದ್ದಾರೆ. ಇವೆಲ್ಲವೂ ನಮಗೆ ಸಮಾಜ ಸೇವೆ ಮಾಡಲಿಕ್ಕೆ ಕಾರಣೀಭೂತ. ಒಂದು ಕಡೆಗೆ ವೆಸ್ಕೋ ಕಂಪ್ನಿ ಇರ್ಬೋದು, BKG ಸಂಸ್ಥೆ ಇರ್ಬೋದು, ಆರ್ಥಿಕವಾಗಿ ಅವರು ಸಹಾಯ ಮಾಡಿದ್ರೆ ಸಮಾಜ ಸೇವೆ ಮಾಡಲಿಕ್ಕೆ ನಮ್ಮ ಶಕ್ತಿ ಅಷ್ಟೇ, ಅದನ್ನು ಮಾಡಿದ್ವಿ. ತಾವು ಕೂಡ ಇವತ್ತು ದುಡ್ಡಿಲ್ದೇನೆ ಅಥವಾ ಶ್ರೀಮಂತಿಕೆ ಇಲ್ದೇನೆ ಕೈಲಾದಷ್ಟು ಸಹಾಯ ಸಹಕಾರ ಕೊಟ್ಟು ಸಮಾಜ ಸೇವಕರಾದ್ರಿ. ಬಹುಶಃ ಅಂದರೆ ನಿಜವಾಗ್ಲೂ ಸಮಾಜ ಸೇವೆ ಅಂತಕ್ಕಂಥವ್ರು ಏನೋ ದುಡ್ಡಿರೋನು ಮಾಡ್ಬೇಕಾ, ದಿಮಾಕು ಸ್ಟ್ರೈಲ್ಗೋಸ್ಕರ ಮಾಡ್ಬೇಕಾ, ಪ್ರಚಾರಕ್ಕೋಸ್ಕರ ಮಾಡ್ಬೇಕಾ, ಯಾರು ಸಮಾಜ ಸೇವೆ ಮಾಡೋದು? ನಿಜವಾಗ್ಲೂ ನೀವು ಕೇಳಿದಂಥ ಪ್ರಶ್ನೆ ಸಮಂಜಸವಾಗಿದೆ. ಇಲ್ಲಿ ಸಂಪನ್ಮೂಲ ಇಲ್ಲದೇನೂ ಸಮಾಜ ಸೇವೆಯನ್ನು ಮಾಡ್ಬೋದು. ನನ್ನ ಹತ್ರ ಆರ್ಥಿಕವಾಗಿ ಅತಿ ಹೆಚ್ಚು ದುಡ್ಡಿಲ್ಲ ಅಂದ ತಕ್ಷಣ ಸಮಾಜ ಸೇವೆ ಮಾಡೋಕ್ಕಾಗಲ್ಲ ಅನ್ನೋದು ತಪ್ಪು ಅಭಿಪ್ರಾಯ. ಆರ್ಥಿಕ ಸಬಲತೆ ಬೇಕು ಸಮಾಜ ಸೇವೆಗಿಲ್ಲ ಅಂತಲ್ಲ, ಅದನ್ನು ಕ್ರೋಢೀಕರಿಸುವಂಥ ಬುದ್ಧಿವಂತಿಕೆ ಸಹ ಬೇಕು. ಇವಾಗ ನಾನು ನಿಮಗೆ ಅನೇಕ ಸರ್ತಿ ಹೇಳಿದೆ, ನನ್ನ 20 ರಿಂದ 25 ಜನ ಸ್ನೇಹಿತರು ಏನಿದಾರಲ್ಲ, ಮಂಜುನಾಥ್ ಇರ್ಬೋದು, JM ಬಸವರಾಜ್ ಇರ್ಬೋದು, ಅಂದನ್ ಸ್ವಾಮಿ ಇರ್ಬೋದು, ಶಿವಕುಮಾರ್ ಇರ್ಬೋದು, JM ಫೈಜ್ ಇರ್ಬೋದು, CK ವಿಶ್ವನಾಥ್ ಇರ್ಬೋದು, ಅನೇಕ ಜನ ನನ್ನ ಸ್ನೇಹಿತರು, CV ನಾಗರಾಜ್ ಇರ್ಬೋದು, ಗಾದಿಲಿಂಗಪ್ಪ ಇರ್ಬೋದು. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದರೆ, ಇವತ್ತು ನನ್ನ ಸ್ನೇಹಿತರೆಲ್ಲರೂ, ಅವತ್ತು ನಾವು ರೋಟ್ರಿನಲ್ಲಿದ್ವಿ, ರೋಟ್ರ್ಯಾಕ್ಟ್ನಲ್ಲಿದ್ವಿ, NSSನಲ್ಲಿದ್ವಿ, NCCನಲ್ಲಿದ್ವಿ, ಶಾಲೆ ಕಾಲೇಜುಗಳಲ್ಲಿ ಜೊತೆಗೆ ಓದಿದ್ವಿ. ನೋಡ್ರಿ, ನಾನು ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು ಅಂದಾಗ ಈ ಎಲ್ಲ ಸ್ನೇಹಿತರು ನನಗೆ ಕೈ ಜೋಡಿಸ್ತಾರೆ. ಸಂಪನ್ಮೂಲ ಯಾವ ರೀತಿ ಕ್ರೋಢೀಕರಿಸೋದು? ನಾವೇನು ಮಾಡ್ತೀವಿ, ನಮ್ಮ ಎಲ್ಲ ಸ್ನೇಹಿತರಿಗೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಇದೆ, ಇಂಥ ಒಂದು ಇದು ಇದೆ, ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ರಿ. ಇವಾಗ ನನ್ನ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನನ್ನ ಸ್ನೇಹಿತರು ಯಾರು ಹೆಸರಿಗೋಸ್ಕರ ಎಂದು ಮಾಡಿದ್ನು ಕೂಡ ಹೇಳಲ್ಲ. ಹೌದೌದು, ನನ್ನ ಸಹಪಾಠಿಗಳು, ನನ್ನ ಸ್ನೇಹಿತರು ಏನಿದಾರಲ್ಲ, ಎಲ್ಲರೂ ಸಮಾಜ ಸೇವೆಯಲ್ಲಿ ಇವತ್ತು ಅವರು ಕೆಲಸದಲ್ಲಿದ್ರು ಕೂಡ, ಸರ್ಕಾರಿ ಕೆಲಸದಲ್ಲಿರ್ಬೋದು, ಖಾಸಗಿ ಕಂಪ್ನಿಗಳಲ್ಲಿರ್ಬೋದು, ಎಲ್ಲರ ಒಂದು ಸಹಾಯ ಸಹಕಾರದಿಂದಲೇ ಸಮಾಜ ಸೇವೆ ಮಾಡ್ಲಿಕ್ಕೆ ಸಾಧ್ಯ. ನಮ್ಮ ಆತ್ಮೀಯ ಸ್ನೇಹಿತರು ಇದ್ದಾರೆ. ಪ್ರತಿ ವರ್ಷ ನಾನು ಗುರುತಿಸಿದಂಥ 16 ಮಕ್ಕಳಿಗೆ ಅವರು ಶಾಲೆಯ ಶುಲ್ಕವನ್ನು ಕಟ್ತಾರೆ, ಬಸ್ಸಿನ ಶುಲ್ಕವನ್ನು ಕಟ್ತಾರೆ. ಆದರೆ ಎಲ್ಲಿನೂ ನನ್ನ ಹೆಸರು ಹೇಳೋಲ್ಲ ಅಂತ. ಇದು ನಮ್ಮ ಸ್ನೇಹಿತರ ಒಂದು ಗುಂಪಿನ ಗೌಪ್ಯತನ. ಅಂದರೆ ಸಮಾಜ ಸೇವೆಯಲ್ಲಿ ನಂದೆಷ್ಟು ಭಾಗ ಇದೆನೋ ನನ್ನ ಸ್ನೇಹಿತರ ಸಪೋರ್ಟ್ ಕೂಡ ಇದೆ. ಯಾವುದೇ ಒಂದು ಕಾರ್ಯಕ್ರಮವನ್ನು, ಅದೇ ಹೇಳಿದ್ನಲ್ಲ, ಸಮಾಜ ಸೇವೆಗೆ ಆರ್ಥಿಕವಾಗಿ ಬೇಕು, ಆದರೆ ಆರ್ಥಿಕ ಸಂಪನ್ಮೂಲನ ಕ್ರೋಢೀಕರಿಸುವಂತ ಒಂದು ಜವಾಬ್ದಾರಿ ಕೂಡ ಇರಬೇಕು. ಅಲ್ಲಿ ಪ್ರಚಾರ ಹೋಗ್ಲಿಲ್ಲ. ನಾನು ಹೇಳಿದ್ನಲ್ಲ, ಯಾರ್ದು ಹೆಸರನ್ನ ನಾವು ಇವತ್ತವರೆಗೂ ಎಲ್ಲೂ ಹೇಳಿಲ್ಲ. ಒಂದು ಸಂದರ್ಭ ಹೇಳ್ತೀನಿ ನಿಮಗೆ. ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದಕ್ಕೆ ಒಂದು ಮೂಲತವಾಗಿ ಒಂದು ಬಡ್ಜೆಟ್ ಮಾಡ್ಕೊಳ್ತೀವಿ. ಅಲ್ಲಿ ಅವ್ರವ್ರ ಶಕ್ತಿ ಅನುಸಾರ ನಾನು ಒಂದು 5,000 ಕೊಡ್ತಂದ್ರೆ, ಇಲ್ಲ ನೀನು ಒಂದು 8,000 ಕೊಡಪ್ಪ, ಇದಕ್ಕೆ ಇಷ್ಟು ಖರ್ಚಿದೆ ಅಂತ ಹೇಳ್ಬೋದು. ಅದನ್ನ ನನ್ನ ಆತ್ಮೀಯ ಸ್ನೇಹಿತರು ಏನಿದಾರಲ್ಲ, ಅದನ್ನ ಮನಸ್ಫೂರ್ತಿಯಾಗಿ ಇದು ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗುತ್ತೆ ಅಂತಂದೇಳಿ ಏನು ಸಪೋರ್ಟ್ ಮಾಡ್ತಾ ಇದಾರಲ್ಲ, ಆ ಸಪೋರ್ಟ್ ಕೂಡ ಬಹಳ ಮುಖ್ಯ. ನನ್ನ ಬೆಳವಣಿಗೆಗೆ ಕಾರಣ ನಾನೊಬ್ಬನೇ ಅಲ್ಲ. ಒಂದ್ ಕಡೆಗೆ ನಾನು ಹೇಳಿದೆ ನನ್ನ ತಂದೆ ತಾಯಿಯ ಪ್ರೇರಣೆ, ಒಂದ್ ಕಡೆಗೆ ಗುರುಗಳ ಪ್ರೇರಣೆ, ಇನ್ನೊಂದು ಕಡೆಗೆ ಬಹಳ ಮುಖ್ಯವಾಗಿ ನನ್ನ ಬೆಳವಣಿಗೆಗೆ ನನ್ನ ಗುರುಗಳು ಮತ್ತು ನನ್ನ ತಂದೆ ತಾಯಿಗಳ ಪ್ರೋತ್ಸಾಹ ಮತ್ತು ನನ್ನ ಕುಟುಂಬದ ಸಪೋರ್ಟ್ ಏನಿದೆ ಅಲ್ಲ, ಅದರ ಸಪೋರ್ಟ್ ಜೊತೆಗೆ ವಿಶೇಷವಾಗಿ ನನ್ನ ಸ್ನೇಹಿತ ರೋಟರಿ ಸಂಸ್ಥೆಯ 100 ವರ್ಷ ಶತಮಾನೋತ್ಸವ ಬರುತ್ತೆ. ಆ ಶತಮಾನೋತ್ಸವದಲ್ಲಿ 100 ಕಾರ್ಯಕ್ರಮಗಳನ್ನ ರೋಟರಿ ಸಂಸ್ಥೆಯಿಂದ ನಾವು ಮಾಡ್ತೀವಿ. ಆ 100 ಕಾರ್ಯಕ್ರಮ ಆಯೋಜನೆ ಮಾಡೋದು, ಒಂದು ವರ್ಷದಲ್ಲಿ 365 ದಿನದಲ್ಲಿ 100 ಕಾರ್ಯಕ್ರಮಗಳನ್ನ ಮಾಡೋದಂದ್ರೆ ಸುಮ್ಮನೆ ಅಲ್ಲ. ಅವತ್ತಿನ ದಿನ ನಮಗೆ ಜಾನ್ಸನ್ ಅವರು, NMDC ರಿಟೈರ್ಡ್ ಎಂಪ್ಲಾಯ್ ಅವರು, ನನಗೆ ಕಾರ್ಯದರ್ಶಿಗಳಾಗಿ ಮಾರ್ಗದರ್ಶನ ನನ್ನ ಜೊತೆಗೆ ಕೆಲಸವನ್ನು ಮಾಡ್ತಾರೆ. ಮೃತ್ಯುಂಜಯಪ್ಪರ್ ಇರ್ಬೋದು, ಡಾಕ್ಟರ್ ಏಕನಾಥ್ ಲಾಡ್ ಅವರು ಇರ್ಬೋದು, KS ನಾಗರಾಜ್ ಅವರು ಇರ್ಬೋದು, ಪೈ ಅವರು ಇರ್ಬೋದು, ಅನೇಕ ಜನ, ಈರಣ್ ಸರ್ ಇರ್ಬೋದು, L ಕುಮಾರಸ್ವಾಮಿ ಅವರು ಇರ್ಬೋದು, B ಕುಮಾರಸ್ವಾಮಿ ಇರ್ಬೋದು, ಚಂದ್ರಮೌಳಿ ಅವರು, ಅನೇಕ ಹಿರಿಯರು ಆ 100 ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ಮತ್ತು ಧನ ಸಹಾಯವನ್ನು ಮಾಡಬೇಕಾಗುತ್ತೆ ಸಂದರ್ಭ ಬಂದಾಗ. ಈಗ ನೀವು ಎಲ್ಲದನ್ನು ಕೇಳಿದಾಗ ನಾನು ಅದನ್ನ ಹೇಳಲೇಬೇಕಾಗುತ್ತೆ. ಡಾಕ್ಟರ್ ಏಕನಾಥ್ ಲಾಡ್ ಅವ್ರನ್ನ, KS ನಾಗರಾಜ್ ಅವ್ರನ್ನ, BKG ಅವ್ರನ್ನ,
ಸಿ ತಿಪ್ಪಣ್ಣವ್ರನ್ನ ಅವ್ರನ್ನೆಲ್ಲ ಯಾಕೆ ನೆನೆಸ್ಬೇಕು ಅಂದರೆ ತಿಪ್ಪಣ್ಣವ್ರದ್ದು ಒಂದು ಮನದಾಸೆ ಇತ್ತು, ಒಂದು ಹಾಸ್ಟೆಲ್ನ ಪ್ರಾರಂಭ ಮಾಡಬೇಕು ಅಂತಂದ್ರೆ. ನಾವು ಆ ಸಂದರ್ಭದಲ್ಲಿ ಹಾಸ್ಟೆಲ್ನ ಮಾಡೋದು ಭಾಳ ಕಷ್ಟದ ಕೆಲಸ, ಯಾಕಂದರೆ ಊಟದಲ್ಲಿ ಏನಾರ ವ್ಯತ್ಯಾಸ ಆದರೆ ಆರೋಗ್ಯಗಳು ಹೆಚ್ಚು ಕಡಿಮೆ ಆಗ್ತದೆ. ಅಣ್ಣ ಒಂದು ಶಾಲೆಯನ್ನು ಪ್ರಾರಂಭ ಮಾಡೋಣ ಅಂತ ನಾನು ಒಂದು ಮಾತನ್ನ ಹೇಳಿದೆ. ನಾನು ಇಲ್ಲ, ನಮ್ಮ ತಂದೆ ತಾಯಿ ಹೆಸರಿನಲ್ಲಿ ಏನಾರ ಮಾಡಬೇಕು ಅನ್ನೋದು ಒಂದು ಮನದಾಸೆ ಬಂದು ಇತ್ತು ತಿಪ್ಪಣ್ಣವ್ರಿಗೆ. ಆ ಸಂದರ್ಭದಲ್ಲಿ ಇವತ್ತು ನೀವು ನೋಡಿದಾಗೆ ಛತ್ರಿಕೆ ಮರಬಸಮ್ಮ ಪ್ರಾಥಮಿಕ ಶಾಲೆ, ರೋಟರಿ ಪ್ರಾಥಮಿಕ ಶಾಲೆ ಅಂತ ಹೆಸರಿಟ್ಟಿದ್ವಿ. ವಿಠ್ಠಲರಾವ್ ರೋಟರಿ ಶಾಲೆ ಅಂತಂದು ಹೈಸ್ಕೂಲ್ಗೆ ಹೆಸರಿಟ್ಟಿದೆ. ಇಲ್ಲಿ ಮುಖ್ಯವಾಗಿ ಇವರಿಬ್ಬರು ದಾನಿಗಳು. ಇದರ ಜೊತೆಯಲ್ಲಿ ವೆಸ್ಕಾ ಕಂಪ್ನಿನೂ ಅತಿ ಹೆಚ್ಚು ಆರ್ಥಿಕ ಸಹಾಯ ಮಾಡಿದೆ. ಅಂದಿನ ದಿನದಲ್ಲಿ BKG ಸಂಸ್ಥೆ, ತಿಪ್ಪಣ್ಣವರು, ಅದರ ಜೊತೆಯಲ್ಲಿ ಅನೇಕ ಜನ ಲಕ್ಷಗಟ್ಟಲೆ ಕೊಟ್ಟವರು ಇದ್ದಾರೆ. ಅವರೆಲ್ಲರೂ ದಾನಿಗಳೇ. VN ರಾಯ್ಕರ್ ಇರ್ಬೋದು, ಅನೇಕ ಜನ SKB ಗಡಿ ಕಂಪ್ನಿ ಕೂಡ ಅವತ್ತಿನ ದಿನ ಆಳ್ವ ಸರ್ ಅವರೆಲ್ಲರೂ ಆ ಉದ್ಘಾಟನೆ ಸಮಾರಂಭಕ್ಕೆ ಬರ್ತಾರೆ. ಅಂದರೆ ನಾವು ಕಟ್ಟಿದಂಥ ಸಮಾಜಕ್ಕೋಸ್ಕರ ಅಲ್ಲಿ ಯಾವುದೇ ನಮ್ಮ ಫಲಾಪೇಕ್ಷೆ ಇಲ್ದಂಗೆ ಸೊಂಡೂರಿಗೆ ಎಮ್ ಐ ಗೋರ್ಪಡೆಯವರ SRS ಶಾಲೆ ಆದಮೇಲೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಇರಲಿಲ್ಲ. ಇಂಗ್ಲೀಷು ವ್ಯಾವಹಾರಿಕವಾಗಿ ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಅಲ್ಲಿ ಸ್ಥಳದ ಒಂದು ಅಭಾವ, ಮತ್ತೊಂದು ಸರ್ಕಾರದ ಅನುಮತಿ ಕೂಡ ಭಾಳ ಮುಖ್ಯ ಅಲ್ಲ. ಆ ಒಂದು ದಿಸೆಯಲ್ಲಿ ನಮ್ಮೂರಿಗೆ ಸಾಕಾಗ್ತಾ ಇದ್ದಿಲ್ಲ. ಈ ಸಂದರ್ಭದಲ್ಲಿ SV ನಾನಾವಟಿ ಅವ್ರನ್ನ ಕೂಡ ಸ್ಮರಿಸ್ಬೇಕಾಗುತ್ತೆ. ಇಂಗ್ಲೀಷ್ ಮಾಧ್ಯಮಕ್ಕೆ ರೋಟರಿಯವರು ಮತ್ತು ನಾನಾವಟಿ ಅವರು, ಇವತ್ತಿನ ಚಿದಂಬರವ್ರ ತಂದೆಯವರು, ನಾವು ಅವರು ಅನೇಕ ಸರ್ತಿ ಗುಲ್ಬರ್ಗ ಮತ್ತು ಬೆಂಗಳೂರಿಗೆ ಅಡ್ಡಾಡಿದಂಥ ದಿನಗಳನ್ನ ಸ್ಮರಿಸ್ಬೇಕಾಗುತ್ತೆ. ಇದು ಮಾಡಿದ್ದೆ ಯಾಕಂದ್ರೆ ಅವ್ರಿಗೆ ಕಾಂಪಿಟೇಷನ್ ಮಾಡೋಕ್ಕಂಥದ್ದಲ್ಲ. ನಾವು ಸೊಂಡೂರಿನ ಎಲ್ಲ ಮಕ್ಕಳು ಕೂಡ ಇಂಗ್ಲೀಷ್ ಮೀಡಿಯಂ ಸಿಗಲಿ, ಯಾರಿಗೆ ಇಂಗ್ಲೀಷ್ ಮೀಡಿಯಂನಲ್ಲಿ ಓದಬೇಕು, ಅಲ್ಲಿ ಕನ್ನಡನೂ ನಾವೇನು ಬಿಟ್ಟಿಲ್ಲ, ಕನ್ನಡ ಲ್ಯಾಂಗ್ವೇಜ್ ಇದ್ರೂ ಎಲ್ಲರಿಗೂ ಇಂಗ್ಲೀಷ್ ಮೀಡಿಯಮ್. ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಕ್ಕಳು ವ್ಯವಹರಿಸ್ಬೇಕಂದ್ರೆ ಅದಕ್ಕೆ ಭಾಷೆ ಕೂಡ ಭಾಳ ಮುಖ್ಯ ಆಗುತ್ತೆ. ಅಂತಾರಾಷ್ಟ್ರೀಯ ಭಾಷೆ ಭಾಳ ಮುಖ್ಯ ಆಗುತ್ತೆ. ಆ ಒಂದು ದಿಸೆಯಲ್ಲಿ ನಾವು ಅವತ್ತು ಹಿರಿಯರಾದಂಥ ಇಂದಿನ ನಂದಿ PG ಸೆಂಟರ್ ಡೈರೆಕ್ಟರ್ ಆದಂಥ ಅಪ್ಪನಗೌಡರವ್ರನ್ನ ಸಹ ಸ್ಮರಿಸ್ಬೇಕಾಗತ್ತೆ. ಇಲ್ಲಿ ಕಾಣದಂತೆ ನಾನು ಹೇಳಿದ್ನಲ್ಲ ನಿಮಗೆ, ಅನೇಕ ಜನ ಗಣ್ಯಮಾನರು, ವ್ಯಾಪಾರಸ್ಥರು ಎಲ್ಲರೂ ರೋಟ್ರಿನಲ್ಲಿ ನಾನು ನಿಮ್ಗೆ ಹೇಳಿದೆ, ನಾವು ದುಡ್ದಂಥ ಅಮೌಂಟಿಂದ ಬಂದಂಥ ನಮ್ಮ ಗಳಿಕೆಯಲ್ಲಿ ಒಂದಿಷ್ಟು ಭಾಗವನ್ನು ರೋಟರಿ ಸಂಸ್ಥೆ ಮುಖಾಂತರ ಅಂತಾರಾಷ್ಟ್ರೀಯ ಒಂದು ಸಂಸ್ಥೆಗೆ ಕಳಿಸುವಂಥ ಒಂದು ಪ್ರಯತ್ನ ಇದೆ. ಕೆಲವರಿಗೆಲ್ಲ ಅದರ ಬಗ್ಗೆ ಬೇರೆ ಕಲ್ಪನೆಗಳಿದೆ. ಯಾರೋ ಅನುದಾನಗಳನ್ನ ಕೊಡ್ತಾರೆ, ದಯಮಾಡಿ ಅನುದಾನಗಳಿಲ್ಲ. ಸಮಾಜ ಸೇವೆಯಲ್ಲಿ ಮಾಡೋರಿಗೆ ಅನುದಾನಗಳಿಲ್ಲ. ಆದರೆ ಅಲ್ಲಿ ತನ್ನದೇ ಆದಂಥ ಒಂದು ಕಾರ್ಯವ್ಯಾಪ್ತಿ ಇರುತ್ತೆ. ಎಲ್ಲ ರೋಟರಿ ಸದಸ್ಯರಿಗೆ ಯಾವುದೂ ಅನುದಾನ ಬರಲ್ಲ, ಬರುತ್ತೆ. ರೋಟರಿ ಇಂಟರ್ನ್ಯಾಷನಲಿಂದ ಮ್ಯಾಚಿಂಗ್ ಗ್ರಾಂಟ್ಸ್ ಪ್ರಾಜೆಕ್ಟ್ಸ್ ಬರುತ್ತೆ. ಮ್ಯಾಚಿಂಗ್ ಗ್ರಾಂಟ್ ಪ್ರಾಜೆಕ್ಟ್ ಅಂದರೆ ಏನು? ಸೊಂಡೂರಿನ ರೋಟರಿ ಕ್ಲಬ್ನವರು 4 ಹಾಕಬೇಕು, ಇನ್ನು 75% ರೋಟರಿ ಅಂತಾರಾಷ್ಟ್ರೀಯ ಸಂಸ್ಥೆ ಬೇರೆ ಬೇರೆ ಕ್ಲಬ್ಗಳಿಂದ. ಅಂದರೆ ಉದಾಹರಣೆ, ಒಂದು ಹಳ್ಳಿನಲ್ಲಿ ಒಂದು ಕುಡಿಯೋ ನೀರಿನ ಪ್ರಾಜೆಕ್ಟ್ನ ಮಾಡ್ತೀವಿ ಅಂತಂದಾಗ ಅದಕ್ಕೆ 100 ರೂಪಾಯಿ ಖರ್ಚಾಗುತ್ತೆ ಅನ್ನೋದಾದರೆ 25 ರೂಪಾಯಿ ಸೊಂಡೂರು ರೋಟರಿ ಕ್ಲಬ್ ಹಾಕಬೇಕು. ಇನ್ನು 75 ರೂಪಾಯಿ ಏನು ಒದಗಿಸ್ಬೇಕಾಗಿರುತ್ತಲ್ಲ, ಆ 75 ರೂಪಾಯಿಗಳನ್ನ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ಬೇರೆ ಬೇರೆ ಕ್ಲಬ್ನಲ್ಲಿ ಸೊಂಡೂರು ಕ್ಲಬ್ನವರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನೀವೇನಾರ ಆರ್ಥಿಕವಾಗಿ ಕೈ ಜೋಡಿಸ್ತೀರಾ ಅಂತ ಅಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆ ಆ ಸಹಭಾಗತ್ವನ್ನ ನಮಗೆ ತಂದ್ಕೊಡು. ಇದು ನಾವು ಅನೇಕ ಶಾಲೆಗಳಿಗೆ ಫರ್ನಿಚರ್ ಪ್ರಾಜೆಕ್ಟ್ನ ಕೊಟ್ಟಿದ್ದೀವಿ. ಹೆಂಗ್ ಕೊಟ್ಟಿವಿ? ಇದೇ ರೀತಿಯಾಗಿ 25% ಸೊಂಡೂರು ರೋಟರಿ ಕ್ಲಬ್ನ ಸದಸ್ಯರು ಹಾಕ್ತಾರೆ, ಇನ್ನು 75% ಔಟ್ ಮಾಡ್ತಾರೆ. ಯಾಕೆಂದರೆ ಮಕ್ಕಳು ಎಲ್ಲ ಶಾಲೆಗಳಲ್ಲಿ ಬೆಂಚ್ ಮೇಲೆ ಕೂಡಲಿ, ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟು ನಮ್ಮ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ.